ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ವೀಕ್ಷಕರೇ ನಮಸ್ಕಾರ. ಸೋನಿಯಾ ಮೆಚ್ಚಿದ ಸಂಗೀತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ನಡೀತಾ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಘಟಾನುಘಟಿ ನಾಯಕರು ಬೆಳಗಾವಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಇದೇನಿದು ಸಂಗೀತ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪಕ್ಷದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡ್ರ? ಇದೇ ಈ ಕಾರ್ಯಕ್ರಮದ ವಿಶೇಷ. ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲೊಬ್ಬರು ವಿಶಿಷ್ಟ ಗಾಯಕಿಯ ಗಾಯನ ಇದ್ದೇ ಇರಬೇಕು. ಆ ಗಾಯಕಿಯ ಹಾಡುಗಾರಿಕೆ ಇಲ್ಲದೆ ಆ ಕಾರ್ಯಕ್ರಮ ಸಂಪೂರ್ಣ ಆಗೋದಿಲ್ಲ ಅಂದ್ರೂ ತಪ್ಪಲ್ಲ. ವಂದೇ ಮಾತರಂ. ಆ ಮಧುರ ಕಂಠದ ಗಾಯಕಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡಲೇಬೇಕು. ಇದು ಸ್ವತಃ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಸೂಚನೆ, ಆದೇಶ. ಆ ವಿಶಿಷ್ಟ ಧ್ವನಿಗೆ ಸೋನಿಯಾ ಗಾಂಧಿಯವರು ಫಿದಾ ಆಗ್ಬಿಟ್ಟಿದ್ದಾರೆ. ಆ ಗಾಯಕಿ ಯಾರು ಗೊತ್ತಾ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಖ್ಯಾತ ಕಲಾವಿದೆ, ಹಿನ್ನೆಲೆ ಗಾಯಕಿ, ವಿದುಷಿ, ಸಂಗೀತ ಕಟ್ಟಿ. ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲ ಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಯಾವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಸಂಗೀತ ಕಟ್ಟಿಯವರ ಗಾಯನವನ್ನ ಇಷ್ಟಪಟ್ಟರು, ಯಾವಾಗಿಂದ ಸಂಗೀತ ಕಟ್ಟಿಯವರಿಗೆ ಕಾಂಗ್ರೆಸ್ ಪಕ್ಷದ ಜೊತೆ ಗಾಯನದ ಒಡನಾಟ ಶುರುವಾಯಿತು ಅನ್ನೋ ಬಗ್ಗೆ ಸ್ವತಃ ವಿದುಷಿ ಸಂಗೀತ ಕಟ್ಟಿಯವರು ಮಾತಾಡಿದರೆ ಕೇಳೋಣ ಬನ್ನಿ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಈ ಆಲಾಪನೆ ಕೇಳಿದಾಗ ಸಿಗ್ನೇಚರ್ ಟೋನ್ ಆಗ್ಬಿಟ್ಟಿದೆ, ಇದು ಸಿಗ್ನೇಚರ್ ಟ್ಯೂನ್ ಆಗ್ಬಿಟ್ಟಿದೆ ಎಷ್ಟೋ ವರ್ಷದಿಂದ, 2014ರಿಂದ. ಆದರೆ ಈ ಸಿಗ್ನೇಚರ್ ಟ್ಯೂನ್, ಸಿಗ್ನೇಚರ್ ಆಲಾಪ್ ವಂದೇ ಮಾತರಂ, ನಮ್ಮ ಭಾರತ ಗೀತೆ ವಂದೇ ಮಾತರಂ ಮುಂಚೆ ಬರುವಂಥ ಆಲಾಪ್, ನನ್ನ ವಿಡಿಯೋದಲ್ಲಿ ಬಂದಂಥ ಒಂದು ಆಲಾಪ್ ವಂದೇ ಮಾತರಂ ಕಂಪ್ಲೀಟ್ 5 ಚರಣಗಳ ಫುಲ್ ವರ್ಷನನ್ನು ಪ್ರಪ್ರಥಮ ಬಾರಿಗೆ ರೆಕಾರ್ಡ್ ಮಾಡಿ ಅದನ್ನು ದೂರದರ್ಶನದ ಮೂಲಕ ಪ್ರಸ್ತುತ ಪಡಿಸಲಾಗಿತ್ತು 2014ನೇ ಇಸ್ವಿನಲ್ಲಿ. ರಿಪಬ್ಲಿಕ್ ಡೇ ಜನವರಿ 26ನೇ ತಾರೀಕು, ಗಣರಾಜ್ಯೋತ್ಸವದ ಸಂದರ್ಭ. ಇದಕ್ಕೆ ಕಾರಣ, ಮೊದಲನೇ ಬಾರಿ ನಾನು ವಂದೇ ಮಾತರಂ ಹಾಡಿದ್ದು ಯಾವಾಗ ಅಂತ ಪ್ರಶ್ನೆ ಮಾಡ್ಬೋದು ತಾವೆಲ್ಲ. ಐ ಗೋ ಬ್ಯಾಕ್ ಟು 2001, 2001ನೇ ಇಸ್ವಿ ಮಾರ್ಚ್ ತಿಂಗಳು. AICC ಪ್ಲೆನರಿ ಸೆಷನ್ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿದ್ದ ಸಂದರ್ಭ. ಆ್ಯಕ್ಚುಲಿ ನಾನು ಮಾರ್ಚ್ 2001ನಲ್ಲಿ 2001ನೇ ಇಸ್ವಿಯಲ್ಲಿ ನಾನು ಅಮೇರಿಕಾಗೆ ತೆರಳಬೇಕಿತ್ತು. ಅದು ನನ್ನ 2ನೇ ಟ್ರಿಪ್ ಆಗಿತ್ತು US ಗೆ. ಯಾವುದೋ ಒಂದು ಟೆಕ್ನಿಕಲ್ ಒಂದು ಸಮಸ್ಯೆಯಿಂದ ಆ ಟ್ರಿಪ್ ಕ್ಯಾನ್ಸಲ್ ಆಯಿತು. ಟಿಕೆಟ್ ಕೂಡ ಬುಕ್ ಆಗಿತ್ತು, ಹೊರಡೋ ದಿನ ಅಲ್ಲಿಯ ಕಾನ್ಸರ್ಟ್ಸ್ ಕೂಡ ಬುಕ್ ಆಗಿತ್ತು. ಆದರೆ ಅದು ಕಾರಣಾಂತರದಿಂದ ಆ ಟ್ರಿಪ್ಪೇ ಕ್ಯಾನ್ಸಲ್ ಆಗೋಯ್ತು. ನನಗೆ ಹೋಗೋಕ್ಕಾಗಲಿಲ್ಲ. ತೀರಾ ಲಾಸ್ಟ್ ಮಿನಿಟ್ ಇದು. ಸ್ವಲ್ಪ ಬೇಸರ ಹೋಗಿತ್ತು, ಯಾಕಪ್ಪ ಈ ಥರ ವಿಘ್ನ ಬಂತು ಅಂಥೇಳಿ. ಬಟ್ ಅದು ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಗಿ ಫ್ಯೂ ಅವರ್ಸ್, ಕೆಲವೇ ಗಂಟೆಗಳಲ್ಲಿ ನನಗೆ
KPCC ಕಾಂಗ್ರೆಸ್ ಸಮಿತಿಯಿಂದ ಒಂದು ಕಾಲ್ ಬಂತು. ಹಾಗೆ ನಮ್ಮ ಡಾಕ್ಟರ್ KC ರಾಮಮೂರ್ತಿ ಸರ್, ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅವರಿದ್ದರು, ಅವರಿಂದ ಕಾಲ್ ಬಂತು ಸಂಸ್ಕೃತಿ ಇಲಾಖೆಯಿಂದ. ಈ ಥರ ಮಾರ್ಚ್ ನನಗೊಂದು ಮಟ್ಟಿಗೆ 21ನೇ ತಾರೀಕು ಅನ್ಕೋತೀನಿ, ಇಫ್ ಐ ಆಮ್ ರೈಟ್, ಪ್ಯಾಲೇಸ್ನಲ್ಲಿ ತುಂಬ ದೊಡ್ಡದ ಒಂದು ರ್ಯಾಲಿ, ಒಂದು ಅಧಿವೇಶನ ನಡೀತಾ ಇದೆ, ಕಾಂಗ್ರೆಸ್ ಅಧಿವೇಶನ 67ನೇದ ಅನ್ಕೋತೀನಿ. ಅದರಲ್ಲಿ ಸೋನಿಯಾಜಿಯವರು ಬರ್ತಾ ಇದ್ದಾರೆ, ಸೋನಿಯಾ ಗಾಂಧಿಯವರು. ಸೊ ಅವರ ಮುಂದೆ ನಿಮ್ಮ ಕಾಂಗ್ರೆಸ್ ಅಧಿವೇಶನ ಪ್ರಾರಂಭದಲ್ಲಿ ನಿಮ್ಮ ಪ್ರಾರ್ಥನೆ ಒಂದೇ ಮಾತರವಾಗಿರಬೇಕು ಅಂತ. ಖುಷಿ ಆಯಿತು. ಓ, ಅಲ್ಲಿ ಜೈನು ಕ್ಯಾನ್ಸಲ್ ಆಯಿತು ಅಂತ, ಬಹುಶಃ ಇದಕ್ಕೋಸ್ಕರನೇ ನಂದು ಏನಾದರೂ ಆ ಟ್ರಿಪ್ ಕ್ಯಾನ್ಸಲ್ ಆಯಿತಾ ಅಂತ ಅಂದ್ಕೊಂಡೆ. ಆವಾಗ ಪ್ರಪ್ರಥಮ ಬಾರಿಗೆ ವಂದೇ ಮಾತರಮ ಪ್ರಸ್ತುತಿ. ನನಗೆ ಜ್ಞಾಪಕ ಇದೆ, ರಾಜೇಂದ್ರ ನಾಕೋಡ್ ಅವರು ತಬ್ಲಾಗಿದ್ದರು, ಶಬೀರ್ ಅಹಮದ್ ಕೀಬೋರ್ಡ್ಗಿದ್ದರು, ಹಾಗೂ ಅರುಣ್ ಡ್ರಮ್ಸ್ಗಿದ್ದರು. ಈ ಕಾರ್ಯಕ್ರಮ ಬರೀ ಒಂದೇ ಮಾತರಂ ಪ್ರಾರ್ಥನಾ ಗೀತೆ ಮಾತ್ರ ಇದ್ದಿದ್ದು. ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಪ್ರಸ್ತುತ ಪಡಿಸೋಣ, ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ನನಗೆ ಕಣ್ಣು ಮುಚ್ಕೊಂಡು ಅದನ್ನು ಹಾಡಲಿಕ್ಕೆ ಶುರು ಮಾಡಿದಾಗ ಬೃಹತ್ತಾದ ಸಭೆ ಬೆಂಗಳೂರು ಪ್ಯಾಲೇಸಲ್ಲಿ, ದೊಡ್ಡ ಸಭೆ, ಕಮ್ಮಿ ಅಂದರೆ ಒಂದು 5,000 ಜನ ಇದರದಲ್ಲೇ, ಅಂದರೆ ಪ್ರಮುಖರೇ ಇದ್ದರು ಫ್ರಮ್ ಆಲ್ ಓವರ್ ಇಂಡಿಯಾ. ಏಕೆಂದರೆ AICC ಪ್ಲಾನರಿ ಸೆಷನ್ ಅದಾಗಿತ್ತು. ನಾನು ಕಣ್ಣು ಮುಚ್ಕೊಂಡು ಹಾಡಲಿಕ್ಕೆ ಶುರು ಮಾಡಿದೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಹಾಡ್ತಾ ಹೋದೆ. ಹಾಗೆ ಹಾಡು, ಆ ಸ್ವರ, ರಾಗ, ದೇಶ್ ಅದರಲ್ಲಿ ಲೀನವಾದೆ. ಗುರುಕೃಪೆಯಿಂದ ಅದು ಹಾಡ್ತಾನೆ ಹೋದೆ. ನನಗೆ ನಿಗದಿಪಡಿಸಿದ್ದ ಸಮಯ ಬಹುಶಃ 6 ನಿಮಿಷನೋ 7 ನಿಮಿಷನೋ ಗೊತ್ತಿಲ್ಲ, ಟೈಮ್ ಗೊತ್ತಾಗಲಿಲ್ಲ. 12 ನಿಮಿಷದವರೆಗೂ ಒಂದೇ ಮಾತ್ರ ನಡೀತು, ವಿತ್ ತರಾನ, ಅತಿಲ್ಲಾಣ, ಸ್ವರಗಳು ಎಲ್ಲನೂ. ಆವಾಗ ಎಲ್ಲರೂ ಒಂಥರ ನನ್ನ ಕಡೆನೇ ತಿರುಗಿ ಒಂಥರ ನೋಡ್ತಾ ಇದ್ರು ಅಂತೆ, ಯಾಕೆಂದ್ರೆ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಕಡೆಗೆ ದೆರ್ ವಾಸ್ ಅ ಗ್ರೇಟೆಸ್ಟ್ ಆನರ್ ಆ್ಯಂಡ್ ಬ್ರಿಲಿಯಂಟ್ ಸರ್ಪ್ರೈಸ್ ಫಾರ್ ಮೀ ವೆನ್ ಐ ರಿಸೀವ್ಡ್ ಒಂದು ಫೀಲರ್ ಬಂತು. ಜಗದೀಶ್ ಟೈಟ್ಲರ್ಜಿ, ಸೋನಿಯಾಜಿ ಅವರ ಆಪ್ತರು, ಜಗದೀಶ್ ಟೈಟ್ಲರ್ಜಿಯಿಂದ ವೆರಿ ಬ್ಯೂಟಿಫುಲ್ ರೆಂಡಿಷನ್ ಆ್ಯಂಡ್ ಇಟ್ಸ್ ಅ ವೆರಿ, ತುಂಬ ಒಂದು ಅದ್ಭುತವಾದ ರೆಂಡಿಷನ್ ಅಂತ ಸೋನಿಯಾಜಿಯವ್ರ ಕಡೆಯಿಂದ ಒಂದು ಫೀಲರ್ ಬಂತು. ಇದೊಂದು ದೊಡ್ಡ, ಎಂಥ ದೊಡ್ಡ ಪ್ರಶಸ್ತಿಗಿಂತ ದೊಡ್ಡದು. ಸೊ ಅಲ್ಲಿಂದ KPCC ಆಗಿರ್ಬೋದು, AICC ಆಗಿರ್ಬೋದು, ಯಾವುದೇ ಅಧಿವೇಶನ ಆಗಿರ್ಬೋದು, ಯಾವುದೇ ಸಭೆ ಸಮಾರಂಭ, ಯಾವುದೋ ಜನ್ಮದಿನೋತ್ಸವ ಆಗಿರ್ಬೋದು, ಯಾರದೇ ಲೀಡರ್ನ ಪುಣ್ಯತಿಥಿ ಆಗಿರ್ಬೋದು, ಮುಂದೆ ಒಂದು ವಾಡಿಕೆ ಆಗೋಯಿತು. ನನಗೆ ಹೆಸರು ಬಿತ್ತು ವಂದೇ ಮಾತರಂ ಸಂಗೀತ ಕಟ್ಟಿ ಅಂತ. ಇದು ಒಂದು ದೊಡ್ಡ ಒಂದು ಗುರುಕೃಪೆ. ತಾವೆಲ್ಲರೂ ನೀಡಿದಂತಹ ಪ್ರೀತಿ, ಅಭಿಮಾನದ ಪ್ರೋತ್ಸಾಹ, ಕಾರಣರಾದ ಎಲ್ಲ ರೂವಾರಿಗಳಿಗೆ, ಎಲ್ಲ ಲೀಡರ್ಸ್ಗೆ ನಾನು ನನ್ನ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ವರ್ಷ ಆದಮೇಲೆ ಬಹುಶಃ ನನಗನ್ಸುತ್ತೆ 2001ರಿಂದ ಶುರುವಾಗಿದ್ದ ಆ ವಂದೇ ಮಾತರಂ ಅಭಿಯಾನ ಮುಂದೆ 2014ರಲ್ಲಿ ದೂರದರ್ಶನದಿಂದ ನನಗೆ ಕರೆ ಬಂದು ಅದನ್ನು ಪೂರ್ತಿ ವರ್ಷನ್ ರೆಕಾರ್ಡ್ ಮಾಡಲಿಕ್ಕೆ ಅದು ನಾಂದಿ ಆಯಿತು ಅನ್ಕೋತೆ. ದೇಶದ ಗಣ್ಯರ ಸಮ್ಮುಖದಲ್ಲಿ ವಂದೇ ಮಾತರಂ ಪ್ರೆಸೆಂಟ್ ಮಾಡುವಂಥ ಅವಕಾಶ ಮುಂದೆ ನಂದಾಯಿತು. ಆ ಒಂದು ಪುಣ್ಯ ಲಭ್ಯವಾಯಿತು. ಸ್ಮೃತಿ ಪಟಲದಲ್ಲಿ ಉಳಿಯುವಂಥ ಪ್ರೆಸೆಂಟೇಷನ್ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಮುಂದೆ ವಂದೇ ಮಾತರಂ ಪ್ರೆಸೆಂಟ್ ಮಾಡಿದ್ದು, ಆ ಸಂದರ್ಭ, ಆ ಒಂದು ಕ್ಷಣ ಏನಿದೆಯಲ್ಲ, ಅದು ಎಂಥ ಆನಂದಕ್ಕೂ ಮೀರಿದ್ದು. ಸೊ ಹೀಗಾಗಿ ಇದೆಲ್ಲದರ ಶ್ರೇಯಸ್ಸು ನಾನು 2001ರಲ್ಲಿ ನಡೆದಂಥ AICC ಸೆಷನ್ಗೆ ನಾನು ಇದರ ಶ್ರೇಯಸ್ಸನ್ನು ಕ್ರೆಡಿಟ್ ಕೊಡ್ತೀನಿ. ದೆನ್ ಇಟ್ ಇಸ್ ಹಿಸ್ಟ್ರಿ. ನಿಮ್ಮೆಲ್ಲರ ಪ್ರೀತಿ ಇವತ್ತಿಗೂ ಅದಕ್ಕೆ ದೊರೀತಾ ಇದೆ. ಹೀಗೆ ನಿರಂತರವಾಗಿ ತಮ್ಮ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ದೊರೀತಾ ಇರಲಿ. ಖಂಡಿತವಾಗಿಯೂ ಇದರ ಶ್ರೇಯಸ್ಸು 2001ರ AICC ಪ್ಲೇನರಿ ಸೆಷನ್ಗೆ ಹೋಗುತ್ತೆ. ಸೋನಿಯಾಜಿಯವರ ಸಮ್ಮುಖದಲ್ಲಿ ನಾನು ಅದನ್ನು ಪ್ರೆಸೆಂಟ್ ಮಾಡಿದಾಗ ಅದಕ್ಕೆ ರೂವಾರಿಗಳಾದ, ಕಾರಣರಾದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಅದೇ ಅಧಿವೇಶನಕ್ಕೆ, ಬೆಳಗಾವಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಮತ್ತೆ ನನಗೆ ವಂದೇ ಮಾತರಮನ್ನು ಪ್ರೆಸೆಂಟ್ ಮಾಡೋದಕ್ಕೆ ನನಗೆ ಆಹ್ವಾನ ಬಂದಿದ್ದಕ್ಕಾಗಿ ಸರ್ಕಾರಕ್ಕೆ ನಾನು ನತಮಸ್ತಕಳಾಗಿ ನನ್ನ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ ಇಸ್ ಅ ಹಿಸ್ಟ್ರಿ. ಹಾಗೆ
ಇವತ್ತು ಕೂಡ ಬೆಳಗಾವಿಯಲ್ಲಿ ನನಗೆ ವಂದೇ ಮಾತರಂ ಪ್ರೆಸೆಂಟ್ ಮಾಡಲಿಕ್ಕೆ ಗಾಂಧೀಜಿಯವರು ಬಂದು 100 ವರ್ಷಗಳಾಗುತ್ತೆ. ಎಂಥ ಸ್ಪೆಷಲ್ ಒಕೇಶನ್ ನೋಡಿ, ಎಂಥ ಒಂದು ಸಂದರ್ಭ, ಪೂಜನೀಯ ಸಂದರ್ಭ. ಹಾಗಾಗಿ ನಿಮ್ಮೆಲ್ಲರ ಮುಂದೆ ಹಾಡಲಿಕ್ಕೆ, ವಂದೇ ಮಾತರಂ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಬೆಳಗಾವಿಗೆ ಮತ್ತೆ ಬರ್ತಾ ಇದ್ದೀನಿ. ಮತ್ತೆ ಅದೇ ಅದು ಅಧಿವೇಶನಕ್ಕೆ ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹ ನೀಡಬೇಕಂತ ನಿಮಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ.